ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಸ್ವಲ್ಪ ಹುಷಾರಿಲ್ಲ, ಸೊ ಎನರ್ಜಿ ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ChatGPT ಇದೀಗ ವಾಟ್ಸ್ಯಾಪ್ಗೂ ಸಹ ಬಂದಿರುವಂಥದ್ದು. ಒಂದು ನಂಬರ್ ತೋರಿಸ್ತಾ ಇದ್ದೀನಿ. ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ChatGPT ಜೊತೆ ನೀವು ಚಾಟ್ ಮಾಡ್ಬೋದು. ಏನೇ ಕ್ವಶನ್ನ ಕೇಳಿದ್ರೆ ಅದು ಆನ್ಸರ್ನ ಮಾಡುತ್ತೆ. ಈವನ್ QR ಕೋಡ್ ಕೂಡ ಇದೆ. ಸೊ ಯಾವ ರೀತಿ ಮೆಟಾ AI ಆಲ್ರೆಡಿ ವಾಟ್ಸಾಪಿಗೆ ಬಂದಿದೆ, ಅದೇ ರೀತಿ ಈ ಒಂದು ChatGPT ಕೆಲಸವನ್ನು ಮಾಡುತ್ತೆ. ನಂಗೆ ಅನಿಸ್ತಂಗೆ ಮೆಟಾ AIಗಿಂತ ಈ ChatGPT ಬೆಟರ್ ಇದೆ. ಒಂದು ಸಲ ಚೆಕ್ ಮಾಡಿ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಈ ವಾಟ್ಸಾಪ್ನಲ್ಲೇ ಚಾಟ್ನ ಮುಖಾಂತರ ನೀವು ಉತ್ತರವನ್ನು ಪಡ್ಕೋಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಪೋರ್ಟ್ನ ಪ್ರಕಾರ ಕಳೆದ 4 ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ 83 ಎಲೆಕ್ಟ್ರಿಕ್ ವೆಹಿಕಲ್ಗಳು ಬೆಂಕಿ ಹತ್ಕೊಂಡಿದೆಯಂತೆ. 83 ವೆಹಿಕಲ್ಗಳು. ಅದರಲ್ಲಿ ಅತಿ ಹೆಚ್ಚು ಬೆಂಕಿ ಹತ್ಕೊಂಡಿರುವಂಥ ಬ್ರ್ಯಾಂಡು ಓಲಾ ಅಂತೆ. ಆಬ್ವಿಯಸ್ ಅದು. ಏನಕ್ಕೆ ಅಂದರೆ ಅವರು ಅತಿ ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಸೇಲ್ ಮಾಡ್ತಾರೆ. ಸೊ ಅದರಿಂದ ನನಗೆ ಅನ್ನಿಸ್ತಂಗೆ ಅವ್ರದ್ದು ಜಾಸ್ತಿ EV ಬೆಂಕಿ ಹತ್ಕೊಂಡಿದೆ. ಬೆಂಗಳೂರಿನಲ್ಲೇ ಹೈಯೆಸ್ಟ್ ಅಂತೆ, ಆಯಿತಾ. ಸೊ 4 ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ 83 EV ಅಂತ ಅಂದರೆ ಅದು ಕೆಲವು ಜನಕ್ಕೆ ಕಡಿಮೆ ಅನ್ನಿಸ್ಬೋದು. ಬಟ್ ಆದ್ರೂ ಇದಾದಷ್ಟು ಕಡಿಮೆ ಆದರೆ ಫ್ಯೂಚರಿಗೆ ತುಂಬ ಒಳ್ಳೆಯದು. ತುಂಬ ಜನ ಈ EVಯನ್ನು ಪ್ರಿಫರ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡೋಣ ಏನಾಗುತ್ತೆ ನೆಕ್ಸ್ಟು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯೂಟ್ಯೂಬರ್ಸ್ಗಳು ತುಂಬ ಕೇರ್ಫುಲ್ ಆಗಿರ್ಬೇಕು ನೆಕ್ಸ್ಟ್. ಏನಕ್ಕೆ ಅಂದರೆ ನೆಕ್ಸ್ಟಿಂದ ನೀವೇನಾದರೂ ನಿಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ಕ್ಲಿಕ್ ಬೈಟನ್ನು ಮಾಡ್ತೀರಾ ಅಂದರೆ, ಟೈಟಲ್ ತಮ್ಮನೇಲಿ ಒಂದಿರುತ್ತೆ, ಒಳಗಡೆ ಇನ್ನೊಂದೇನೋ ಇರುತ್ತೆ, ಈ ರೀತಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಆ ವಿಡಿಯೋಗಳನ್ನು ಯೂಟ್ಯೂಬ್ನವ್ರು ರಿಮೂವ್ ಮಾಡ್ತಾರಂತೆ. ಸೊ ಈ ರೀತಿ ಒಂದು ರಿಪೋರ್ಟ್ ಬಂದಿದೆ. ಸೊ ಕೇರ್ಫುಲ್ ಆಗಿರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಒಂದು AI ವಿಡಿಯೋ ಎಡಿಟಿಂಗ್ ಟೂಲ್ ಬರ್ತಾ ಇದೆ, ಆಯಿತಾ. ಸೊ ನೀವು ಲೈವ್ ಆಗಿ ಆ ಒಂದು ವಿಡಿಯೋ ಎಡಿಟಿಂಗ್ ಟೂಲ್ನಲ್ಲೇ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಬೋದು, ಕೆಲವೊಂದು ಫಿಲ್ಟರ್ಸನ್ನು ಹಾಕ್ಬೋದು. ಒಂದು ಡೆಮೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ರೇಜ್ ಇವರು ಸಖತ್ತಾಗಿದೆ. ಹೆವಿ ಅಡ್ವಾನ್ಸ್ಡ್ ಲೆವೆಲ್ AI ವಿಡಿಯೋ ಎಡಿಟಿಂಗ್ ಫೀಚರು. ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ, ಒಟ್ಟಿಗೆ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಗ್ವಾಲಿಯರ್ನಲ್ಲಿ ಒಬ್ಬ ಸ್ಟೂಡೆಂಟು ಒಂದು ಡ್ರೋನನ್ನು ಮಾಡಿ ಆತನೇ ಆ ಒಂದು ಡ್ರೋನ್ ಮೇಲೆ ಕೂತ್ಕೊಂಡು, ಅದು ಕೂಡ 80 kg ವೆಯ್ಟನ್ನು, ಅದು 80 kg ಪೇಲೋಡನ್ನು ಎತ್ಕೊಂಡ್ಬಿಟ್ಟು ಆ ಡ್ರೋನ್ ಮೇಲಕ್ಕೆ ಹೋಗುತ್ತಂತೆ. ತೋರಿಸ್ತಾ ಇದ್ದೀನಿ. ಯಪ್ಪ, ಗ್ರೇಟ್ ಗುರು. ಯಾರ್ಯಾರಿಗೋ ನಾವು ಸಪೋರ್ಟ್ ಮಾಡ್ತೀವಿ ಈ ಡ್ರೋನ್ ವಿಷಯದಲ್ಲಿ. ನೋಡಿ, ಇದು ಆ್ಯಕ್ಚುಲ್ ನಿಜವಾದ ಟ್ಯಾಲೆಂಟು ಅಂತ. ಆ್ಯಕ್ಚುಲಿ ಅವ್ನು ಡೆಮೋನ್ಸ್ಟ್ರೇಟ್ ಮಾಡಿದ್ದಾನೆ, ಅವನು ಮಾಡಿರುವಂಥ ಡ್ರೋನನ್ನು, ಆಯಿತಾ. ಸೊ ಕ್ರೇಜಿ ಗುರು. 6 ನಿಮಿಷ 80 kg ವ್ಯಕ್ತಿಯನ್ನು ಅದು ಮೇಲೆ ಹತ್ಕೊಂಡು ಆರ್ತಂತೆ. ಬೆಂಕಿ ಗುರು. ಈ ಥರ ಟ್ಯಾಲೆಂಟ್ಗಳಿಗೆ ನಾವು ಸಪೋರ್ಟ್ ಮಾಡಬೇಕಾಯ್ತಾ. ಯಾರ್ಯಾರೋ ಬರ್ತಾರೆ ಡಮ್ಮಿಗಳು ಕಾಗೆ ಆರಿಸ್ಕೊಂಡು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಬ್ಬ ಟ್ರಕ್ ಡ್ರೈವರ್ನ ಒಬ್ಬರು ಟ್ರಾಫಿಕ್ ಪೊಲೀಸ್ ಹಿಡಿದ್ಬಿಟ್ಟವ್ರೆ. ಟ್ರಾಫಿಕ್ ಪೊಲೀಸು 2,000 ರೂಪಾಯಿ ದುಡ್ಡು ಇಸ್ಕೊಂಡು ಬಾಯಿಗೆ ಬಂದಾಗ ಏನೋ ಬೈದ್ರೋ ಹೊಡೆದ್ರೋ ಏನೋ ಮಾಡಿರ್ಬೇಕು, ಗೊತ್ತಿಲ್ಲ. ಸೊ ಇವನು ಟ್ರಕ್ ಡ್ರೈವರು ಫುಲ್ ಸಿಟ್ಟು ಬಂದುಬಿಟ್ಟು ಮೇಯ್ನ್ ರೋಡ್ಗೆ, ನೈಸ್ ರೋಡ್ ಕನೆಕ್ಟ್ ಆಗುತ್ತಲ್ಲ ಅಲ್ಲೆಲ್ಲೋ, ಮೇಯ್ನ್ ರೋಡ್ಗೆ ಟ್ರಕ್ಕನ್ನು ಅಡ್ಡ ನಿಲ್ಲಿಸ್ಬಿಟ್ಟು ಅವ್ನು ಯಾವ ಗಾಡಿನೂ ಹೋಗ್ದಂಗೆ 10-15 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳ್ತಾಯಿದ್ರು. ಆ ಕಡೆ ಕೆಲವೊಂದು ವೀಡಿಯೋಸ್ ಕೂಡ ತುಂಬ ವೈರಲ್ ಆಗಿತ್ತು. ಇದು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ಬೋದು, ಬಟ್ ಆ ಒಂದು ಟ್ರಾಫಿಕ್ ಜಾಮಿಂದ ಎಷ್ಟೋ ಜನರ ಕೆಲಸ, ಯಾವುದೋ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇರ್ಬೋದು ಅವ್ರಿಗೆ, ಅದು ಡಿಲೇ ಆಯ್ತನೋ ಕ್ಯಾನ್ಸಲ್ ಆಯ್ತನೋ ಅದು. ಮತ್ತು ಹೌದು, ಆ ಟ್ರಾಫಿಕ್ ಪೊಲೀಸ್ ಮಾಡಿರುವಂಥದ್ದು ಸರಿಯಲ್ಲ, ತಪ್ಪೇನೆ ಅದು ಕೂಡ. ಬಟ್ ರೋಡಿಗೆ ಆ ರೀತಿ ನಿಲ್ಲಿಸೋದು ಕೂಡ ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಯಾರು ಆ ಟ್ರಕ್ ಡ್ರೈವರು ಅಡ್ಡ ಆ ಥರ ನಿಲ್ಲಿಸಿದ್ದ ಅವನಿಗೆ ಬಿಟ್ಬಿಡ್ತಾರೆ. ಈಗ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ಮತ್ತು ಅವನು ಟ್ರಕ್ಕನ್ನು ಓಡ್ಸೋಕ್ಕೆ ಆಗಲ್ಲ, ಗಾಡಿ ಓಡ್ಸೋಕ್ಕೆ ಆಗಲ್ಲ, ಬೈಕ್ನೂ ಕೂಡ ಓಡ್ಸೋಕ್ಕಾಗಲ್ಲ. ಆ ರೀತಿ ಅವ್ನು ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ನೋಡೋಕೆ ಹೊರಗಡೆ ತುಂಬ ಸಿಂಪಲ್ ಅನಿಸುತ್ತೆ. ಆ ಟ್ರಕ್ ಡ್ರೈವರ್ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇತ್ತು, ಏನೂ ಗೊತ್ತಿಲ್ಲ. ಏನೋ ಮೊಮೆಂಟಲ್ಲಿ ಅವ್ನು ಯಾರೋ ಪೊಲೀಸ್ ಹಂಗೆ ಅಂದ್ಬಿಟ್ಟು ಆ ರೀತಿ ಮಾಡೋದಕ್ಕಿಂತ ಒಂದ್ಸಲ ಯೋಚನೆ ಮಾಡಿದರೆ, ಹೌದು, ಅದಕ್ಕೆ ಒಂದು ಬೇರೆ ಸೊಲ್ಯೂಷನ್ ಇರ್ತಿತ್ತೇನೋ. ಆ ರೀತಿ ಮಾಡಬಾರ್ದಾಗಿತ್ತು ನಂಗೆ ಅನ್ನಿಸ್ದಂಗೆ. ಬೇರೆ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ತೊಗೊಂಡಿದ್ರೆ ಆಗಿತ್ತು. ಈಗ ಒಂದು ಲೈಸೆನ್ಸ್ ಪಕ್ಕ ಕ್ಯಾನ್ಸಲ್ ಮಾಡ್ತಾರೆ, ಬಿಟ್ಬಿಡಲ್ಲ ಅಷ್ಟು ಈಸಿಯಾಗಿ, ಕ್ಯಾನ್ಸಲ್ ಮಾಡ್ತಾರೆ. ಅವ್ನು ಡ್ರೈವ್ ಮಾಡೋಕ್ಕೆ ಆಗಲ್ಲ ನೆಕ್ಸ್ಟಿಂದ. ಆ ರೀತಿ ಆಗುತ್ತೆ. ಸವಾಸಲ್ಲ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ವೋಡಾಫೋನ್ ಅವರು 5G ನೆಟ್ವರ್ಕನ್ನು ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ನಮ್ಮ ಬೆಂಗಳೂರಿನಲ್ಲೂ ಕೂಡ ಒಂದು ಜಾಗದ, ಎಲ್ಲ ಕಡೆ ಇಲ್ಲ. ಸೊ ಈಗ ಸದ್ಯಕ್ಕೆ ಒಂದು ಜಾಗದಲ್ಲಿ ಏನೋ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ತೊಗೊಂಬಂದಿದ್ದಾರೆ, ಆಯಿತಾ. ಸೊ ನೋಡಿ, ನಿಮ್ಮ ಜಾಗದಲ್ಲೂ 5G ಸಿಗ್ತಾ ಇದೆಯಾ ಹೇಗೆ ಅಂತ. ಒಟ್ಟಿಗೆ ಎಲ್ಲ ಕಡೆ ಇಲ್ಲ, ಕೆಲವೊಂದು ಜಾಗಗಳಲ್ಲಿ ಮಾತ್ರ, ಮೇನ್ ಸಿಟಿಗಳಲ್ಲಿ ಮಾತ್ರ. ಅದರಲ್ಲೂ ಮೇನ್ ಸಿಟಿಯಲ್ಲೂ ಕೆಲವೊಂದು ಕ್ರೌಡ್ ಇರುವಂಥ ಜಾಗಗಳಲ್ಲಿ ಮಾತ್ರ ಈ ಒಂದು 5G ತೊಗೊಂಬಂದಿದ್ರೆ ನೆಕ್ಸ್ಟ್ ಎಲ್ಲ ಕಡೆ ಬರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು
ರೀಸೆಂಟಾಗಿ ಬಂದಿರುವಂಥ ನವಂಬರ್ ರಿಪೋರ್ಟ್ನ ಪ್ರಕಾರ ಅತಿ ಹೆಚ್ಚು ಇಂಟರ್ನೆಟ್ ಸ್ಪೀಡನ್ನು ನೀಡುವಂಥ ದೇಶಗಳಲ್ಲಿ ನಮ್ಮ ಭಾರತ ದೇಶ 25ನೇ ರ್ಯಾಂಕಲ್ಲಿದೆ ಆಯಿತಾ. ಆ್ಯಕ್ಚುಲಿ ಒಳ್ಳೆಯ ಒಂದು ರ್ಯಾಂಕ್ ಅದು ನಮ್ಮ ದೇಶಕ್ಕೆ, 25ನೇ ರ್ಯಾಂಕು. ಫಸ್ಟ್ ಪ್ಲೇಸಲ್ಲಿ UAE ಅಂತ, ಆಮೇಲೆ ಕತಾರು, ಕುವೈತ್ ಇವೆಲ್ಲ ಇದ್ದಾವೆ. ಸೊ UAEನಲ್ಲಿ 441 MB/s ಸ್ಪೀಡ್ ಸಿಗುತ್ತಂತೆ. ನಮ್ಮ ದೇಶದಲ್ಲಿ 100 MB/s ಸ್ಪೀಡ್ ಆಯಿತು. ಆ್ಯಕ್ಚುಲಿ ನಾಟ್ ಬ್ಯಾಡ್ ಅಂತೀನಿ. ಚೈನಾದಲ್ಲಿ 139 ಅಂತೆ. ಕಂಪ್ಯಾರಿಟಿವ್ಲಿ ನಮ್ಮ ದೇಶ ಇಂಟರ್ನೆಟ್ ಸ್ಪೀಡಲ್ಲಿ ಟಾಪಲ್ಲ ಇದೆ, ಒಂದು ಲೆವೆಲ್ಗೆ ಟಾಪ್ 25 ಇದೆ. ಖುಷಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಜಿಯೋದವರು ಜಿಯೋ ಟ್ಯಾಗ್ ಗೋ ಅಂತ ಒಂದು ಹೊಸ ಟ್ರ್ಯಾಕಿಂಗ್ ಡಿವೈಸ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೊಂದು ಲಾಂಚ್ ಮಾಡಿದರು. ಅದು ಆಪಲ್ಲಿಂದು ಫೈಂಡ್ ಮೈ ಡಿವೈಸ್ ಜೊತೆಗೆ ಸಪೋರ್ಟ್ ಆಗ್ತಾಯಿತ್ತು. ಈ ಒಂದು ಜಿಯೋ ಟ್ಯಾಗ್ ಗೋ ಏನಿದೆ ಇದು ಆ್ಯಂಡ್ರಾಯ್ಡಿಂದು ಫೈಂಡ್ ಮೈ ಡಿವೈಸ್ ಅಪ್ಲಿಕೇಶನ್ ಸಪೋರ್ಟ್ ಆಗುತ್ತೆ. ಸೊ ಈ ಡಿವೈಸ್ ಎಲ್ಲೇ ಇದ್ದರೂ ಸಹ ಸುತ್ತಮುತ್ತ ಇರುವಂಥ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳನ್ನು ಕನೆಕ್ಟ್ ಮಾಡಿಕೊಂಡು ಈ ಡಿವೈಸ್ ಎಲ್ಲಿದೆ ಅಂತ ಅದು ನಮಗೆ ಲೊಕೇಶನ್ನ ಕಳಿಸುತ್ತೆ. ಹೆವಿ ಫೀಚರ್ ಆಯಿತಾ. ಸೊ ನಮ್ಮ ದೇಶದಲ್ಲಿ ಎಲ್ಲರೂ ಮೆಜಾರಿಟಿ ಜನ ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡೋದ್ರಿಂದ ಈ ಲೊಕೇಶನ್ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ ಅಂತ ಕಾಣುತ್ತೆ ಆಯಿತಾ. ಇದೇನೋ 2 ವರ್ಷ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಡ್ತೇನಂತೆ, 2 ವರ್ಷ ಬ್ಯಾಟ್ರಿ ಜೊತೆಗೆ ಬರುತ್ತಂತೆ. ಬ್ಲೂಟೂತ್ 5.3 ಎಲ್ಲ ಇದೆಯಂತೆ. ಬೇಕು ಅಂದರೆ ಇದನ್ನು ರಿವ್ಯೂ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ತರಿಸ್ಕೊಂಬಿಟ್ಟಿದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. 1 ವರ್ಷ ವಾರಂಟಿ ಜೊತೆಗೆ ಬರುತ್ತೆ, ಕೇವಲ $1,500 ಅಂತೆ. ಸೊ ಕಾಮೆಂಟ್ ಮಾಡಿ ತರಿಸ್ಬೇಕಾ ಏನು ಅಂತ, ನಾನು ತರಿಸ್ಕೊಂಬಿಟ್ಟು ವಿಡಿಯೋ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ಇಷ್ಟು ದಿನ ಗ್ಲೋಬಲ್ಲಾಗಿ ಸ್ಮಾರ್ಟ್ ವಾಚ್ ಮಾರ್ಕೆಟ್ನಲ್ಲಿ ನಂಬರ್ 1 ಇದ್ದರು ಆಯಿತಾ. ಇದೀಗ ಆಪಲ್ ಮೊದಲ ಸ್ಥಾನದಿಂದ ಕೆಳಗಿಳಿದು ಎರಡನೇ ಸ್ಥಾನಕ್ಕೆ ಬಂದಿದೆ. ಸೊ ಫಸ್ಟ್ ಸ್ಪಾಟಿಗ ಹುವಾವೆ ಅವರು ಗ್ಲೋಬಲ್ಲಾಗಿ 16.9% ಮಾರ್ಕೆಟ್ ಶೇರ್ನ ಪಡ್ಕೊಂಡ್ರೆ ಆಪಲ್ನವರು 16.2% ಮಾರ್ಕೆಟ್ ಶೇರ್. ಇಷ್ಟು ದಿನ ಆಪಲ್ನ ಬೀಟ್ ಮಾಡೋರು ಯಾರೂ ಇರಲಿಲ್ಲ. ವ್ಯಾಲ್ಯೂ ವೈಸ್ ನಂಗೆ ಅನ್ನಿಸ್ತಂಗೆ ಈಗಲೂ ಕೂಡ ಆಪಲ್ನ ಯಾರು ಬೀಟ್ ಮಾಡಲ್ಲ. ಬಟ್ ನಂಬರ್ ವೈಸು ಇದೀಗ ಹುವಾವೆ ನಂಬರ್ 1 ಸ್ಪಾಟಿಗೆ ಬಂದಿದೆ. 3ನೇ ಪೊಸಿಷನಲ್ಲಿ ಶಾಮಿ, 4ನೇದರಲ್ಲಿ ಸ್ಯಾಮ್ಸಂಗ್, ನಂತರ BBK ಎಲೆಕ್ಟ್ರಾನಿಕ್ಸಿಂದು ಓಪೋ ಅದು ಇದು ಏನು OnePlus ವಾಚ್ಗಳೆಲ್ಲ ಇದಾವಲ್ವ ಅವ್ರು ಬರ್ತಾರೆ. ಸೊ ಆಪಲ್ ಈಗ ನಂಬರ್ 2 ಸ್ಪಾಟಿಗೆ ಬಂದುಬಿಟ್ಟಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಾವೆಲ್ಲರೂ ಏನು ಅಂದ್ಕೊಂಡಿದ್ವು iPhone SE 4 ಏನು ಲಾಂಚ್ ಆಗುತ್ತೆ ಅಂತ, ಅದು ಇದೀಗ iPhone SE 4 ಅಂತ ಲಾಂಚ್ ಆಗಲ್ವಂತೆ. iPhone 16e ಅನ್ನೋ ಹೆಸರಿನಲ್ಲಿ ಲಾಂಚ್ ಮಾಡ್ತಾರಂತೆ. iPhone 16e ಹೆಸರನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ iPhone 16, 16 Plus, 16 Pro Max ಯಾವ ರೀತಿ ಇದೆ ಅದೇ ಇದರಲ್ಲಿ 16e ಅಂತ ಬರುತ್ತಂತೆ. ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಇದೊಂದು 2-3 ತಿಂಗಳಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರೇನೋ 19 ಇಂಚಿನ iPad ಮತ್ತು ಮ್ಯಾಕ್ಬುಕ್ ರೀತಿಯ ಒಂದು ಡಿವೈಸ್ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಸೊ ಇದು ಹೆಂಗಪ್ಪ ಅಂದರೆ ಇದು ಮ್ಯಾಕ್ಬುಕ್ ರೀತಿಯಲ್ಲೂ ಕೆಲಸವನ್ನು ಮಾಡಬೇಕು, iPad ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡಬೇಕು. ಫೋಲ್ಡಬಲ್ ಅಂತ ಆಯಿತಾ. ಸೊ 19 ಇಂಚಿಂದು ಫೋಲ್ಡಬಲ್ ಎರಡೂ ಆಗಬೇಕು. ಒಂದು ಅದೇನು ತೋರಿಸ್ತಾ ಇದ್ದೀನಿ ಫೋಟೋನ, ಆ್ಯಕ್ಚುಯಲ್ ಫೋಟೋ ಅಲ್ಲ ಇದೆಲ್ಲ. ಕೆಲವು ಜನ ಡಿಸೈನ್ ಮಾಡಿರೋದು, ರಿಯಲ್ ಫೋಟೋಸ್ ಅಲ್ಲ, ಇಮ್ಯಾಜಿನರಿ ಫೋಟೋಸ್ ಇವೆಲ್ಲ. ಈ ರೀತಿ ಇರಬಹುದೇನೋ ಅನ್ನೋ ಥರ. ಸೊ ಮಲ್ಟಿಪಲ್ ಡಿಸ್ಪ್ಲೇ ಫೋಲ್ಡಬಲ್ಲು ಎಲ್ಲ ಇರೋ ಥರ ಇದೆ. ನೋಡೋಣ ಯಾವಾಗ ಲಾಂಚ್ ಆಗುತ್ತೋ ಗೊತ್ತಿಲ್ಲ. ನಂಗೆ ಅನ್ನಿಸ್ತು ಸದ್ಯಕ್ಕಂತೂ ಲಾಂಚ್ ಮಾಡಲ್ಲ, ಒಂದು 4 ವರ್ಷ ಆದರೂ ಆಗ್ಬೋದು. ಈಗಲೇ ಹೆವಿ ರೂಮರ್ಸ್ಗಳು ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರೇ ನೆಕ್ಸ್ಟು ಗ್ಯಾಲಕ್ಸಿ S26 ಸೀರೀಸನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ ಮೋಸ್ಟ್ಲಿ ಗ್ಯಾಲಕ್ಸಿ S26 ಮತ್ತು S26 Plus ಫೋನ್ಗಳಲ್ಲಿ ಎಕ್ಸಿನೋಸ್ ಪ್ರೊಸೆಸರ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಫ್ಲ್ಯಾಗ್ಶಿಪ್ ಅಲ್ಟ್ರಾ ಮಾಡೆಲ್ ಏನು ಬರುತ್ತೆ ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಇರಬಹುದು. ಬೇಸಲ್ಲಿ ಮೋಸ್ಟ್ಲಿ ಎಕ್ಸಿನೋಸ್ ಇರಬಹುದು ಅಂತ ಕಾಣುತ್ತೆ. ಏನಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಇದು ಒಳ್ಳೆಯ ಅಲ್ಲ ಆಯಿತಾ. ಮಾಡಬಾರ್ದಾಗಿತ್ತು ಇದನ್ನು. ನೋಡೋಣ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು OnePlus 13R ಇದೀಗ ಕನ್ಫರ್ಮ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇರುತ್ತಂತೆ. ಮೋಸ್ಟ್ಲಿ ಇದು 40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಆಯಿತಾ. ಒಳ್ಳೆ ಫೋನು. ಈ R ಸೀರೀಸೆಲ್ಲ ಯೂಶ್ವಲಿ ಒಂದು ಲೆವೆಲ್ಲಿಗೆ ಫ್ಲ್ಯಾಗ್ಶಿಪ್ ಫೀಚರ್ನ ಅಫೋರ್ಡಬಲ್ಲಾಗಿ ಕೊಡ್ತಾರೆ. 1 ವರ್ಷ ಹಳೆಯ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನೊಂದಿಗೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ನೋಡೋಣ. ನಂಗೆ ಅನ್ನಿಸ್ತಂಗೆ ಇದು 40ಕ್ಕೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ OnePlus 13 ಒಂದು 55,000, ಇದು ಒಂದು 40,000ಕ್ಕೆ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಕೆಲವೊಂದು ಬಡ್ಸ್ ಅದು ಇದು ಏನೇನೋ ಲಾಂಚ್ ಮಾಡ್ತಾಯಿದ್ದಾರೆ. ಒಟ್ಟಿಗೆ ಎಲ್ಲದನ್ನು ಅನ್ಬಾಕ್ಸ್ ಮಾಡ್ತೀನಿ.
ಸ್ಪೆಷಲ್ ಅನ್ಬಾಕ್ಸಿಂಗ್ ಇದೆ, ಕಾಯ್ತಾ ಇರಿ ಆಯಿತಾ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.